Okay, in last video, atomic model by J.J. Thomson. According to him, positively and then negatively charged particles uniformly distributed throughout the atom. That is the whole mass of an atom we consider. Okay. Now, Rutherford's alpha ray scattering experiment. This is also one of the atomic model by Rutherford. In previous video, atomic model by J.J. Thomson. According to him, it's like an plum pudding. It's like a watermelon. Like that, he told. But in case of Rutherford experiment, like this, he considered alpha ray particle, source of alpha particle. What is alpha particle? ನಾನು ಆಲ್ರೆಡಿ ಹೇಳಿದ್ದೀನಿ. ಆಲ್ಫಾ ಪಾರ್ಟಿಕಲ್ ಅಲ್ಲಿ ಏನಿರುತ್ತೆ, 2 protons and then 2 ನ್ಯೂಟ್ರಾನ್ಸ್ ಇರುತ್ತೆ. ಎಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡಿರ್ತಾರೆ. ಈಗ ಪ್ರೋಟಾನ್ಸ್ ಅಂಡ್ ದೆನ್ ನ್ಯೂಟ್ರಾನ್ಸ್ ಇರ್ತಕ್ಕಂಥ ಪಾರ್ಟಿಕಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡತಕ್ಕಂಥ ಸೋರ್ಸ್ ಇದು. ಓಕೆ, that's why we indicate as an directly alpha. We indicate as an alpha particle ಅಥವಾ positively charged particles mainly. Okay, these particles produced by this source. ಈ ಸೋರ್ಸ್ ಇಂದ ಏನ್ ಬರ್ತಾ ಇದೆ ಅಪ್ಪ? ಆಲ್ಫಾ ಪಾರ್ಟಿಕಲ್ ಬರ್ತಾ ಇದೆ. ಆಲ್ಫಾ ಪಾರ್ಟಿಕಲ್, otherwise positively charged particle come from this source. Okay, these alpha particles, okay, produced by this source, and then thin beam of alpha particle move from lead plate. ಅಂದ್ರೆ ನಮಗೆ ಏನ್ ಬೇಕು? ಸ್ಟ್ರೈಟ್ ಲೈನ್ ಬೇಕು. ಈ ತರ ರೇ ಬೇಕು ನನಗೆ ಆಲ್ಫಾ ಪಾರ್ಟಿಕಲ್ದು. ಇಲ್ಲಿ ಏನಾಗ್ತಾ ಇದೆ? ಸ್ಪ್ರೆಡ್ ಆಗ್ತಾ ಇದೆ. ಈ ಥಿನ್ ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ ಪ್ರೊಡ್ಯೂಸ್ಡ್ ಬೈ ಲೆಡ್ ಪ್ಲೇಟ್. ಅಂದ್ರೆ ಇದರಲ್ಲಿ ಸ್ಮಾಲ್ ಹೋಲ್ ಇರುತ್ತೆ, ಗ್ಯಾಪ್. ಇದ್ರ ಮುಖಾಂತರ ಏನಾಗುತ್ತೆ? ಪಾಸ್ ಆಗುತ್ತೆ. ಯಾವುದು? ಆಲ್ಫಾ ಪಾರ್ಟಿಕಲ್. ದಿಸ್ ಆಲ್ಫಾ ಪಾರ್ಟಿಕಲ್ ಫಾಲ್ ಆನ್ ದಿ ಗೋಲ್ಡ್ ಫಾಯಿಲ್. is taken gold, thin sheet of gold foil. ಆಲ್ಫಾ ಪಾರ್ಟಿಕಲ್ ನ ಗೋಲ್ಡ್ ಫಾಯಿಲ್ ಮೇಲೆ ಪ್ಲೇಸ್ ಮಾಡ್ತಾರೆ, ಪಾಸ್ ಮಾಡ್ತಾರೆ. ಪಾಸ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ, ಇಲ್ಲಿ ಅಬ್ಸರ್ವೇಷನ್. ಸ್ಮಾಲ್ ಆಂಗಲ್ ಸ್ಕ್ಯಾಟರಿಂಗ್. ದಿಸ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರ್ಡ್ ಬೈ ಗೋಲ್ಡ್ ಫಾಯಿಲ್. ಸ್ಮಾಲ್ ಆಂಗಲ್ ಅಂದ್ರೆ ಕೆಲವು ಆಲ್ಫಾ ಪಾರ್ಟಿಕಲ್ ಸ್ಮಾಲ್ ಆಂಗಲ್ ಅಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೆಲವು ಆಲ್ಫಾ ಪಾರ್ಟಿಕಲ್ ಏನಾಗ್ತಾ ಇದೆ? ಅನ್ಡಿಫ್ಲೆಕ್ಟ್ ಆಗುತ್ತೆ. ಅನ್ಡಿಫ್ಲೆಕ್ಟೆಡ್. ನೆಕ್ಸ್ಟ್ ಕೆಲವು ಪಾರ್ಟಿಕಲ್ ಏನಾಗ್ತಾ ಇದೆ? ಲಾರ್ಜ್ ಆಂಗಲ್ ಸ್ಕ್ಯಾಟರಿಂಗ್. ನೋಡಿ, ಈ ಥಿನ್ ಬೀಮ್, ಈ ಲೆಡ್ ಪ್ಲೇಟ್ ಇಂದ ಏನಾಗ್ತಾ ಇದೆ? ಕಂಪ್ಲೀಟ್ when source of alpha particle moves through alpha lead plate and then fall on the gold foil, some of the alpha particle scattered, small angle, some of the alpha particle, most of the alpha particle undeflected, and then some alpha particle large angle scattering. Okay, ಅದರಲ್ಲಿ ಕೆಲವೊಂದು ಮಾತ್ರ ಡಿಫ್ಲೆಕ್ಟ್ ಆಗ್ತಾ ಇದಾವೆ. ಡಿಫ್ಲೆಕ್ಟ್ ಆದಾಗ ಕೆಲವೊಂದು ಸ್ಮಾಲ್ ಆಂಗಲ್ ಅಲ್ಲಿ ಡಿಫ್ಲೆಕ್ಟ್ ಆಗ್ತಾ ಇದಾವೆ, ಕೆಲವೊಂದು ಲಾರ್ಜ್ ಆಂಗಲ್ ಅಲ್ಲಿ ಡಿಫ್ಲೆಕ್ಟ್ ಆಗ್ತಾ ಇದಾವೆ, ಕೆಲವೊಂದು ಅನ್ಡಿಫ್ಲೆಕ್ಟ್ ಆಗ್ತಾ ಇದಾವೆ. ಇನ್ನು ಕೆಲವು ಡಿಫ್ಲೆಕ್ಟ್ ಎಕ್ಸಾಕ್ಟ್ಲಿ 180 ಡಿಗ್ರಿ, ಅಂದ್ರೆ ಇಟ್ ಬೌನ್ಸ್ ಬ್ಯಾಕ್ ಎಕ್ಸಾಕ್ಟ್ಲಿ 180 ಡಿಗ್ರಿ on certain position. Based on this observation, ನೋಡಿ ಇಲ್ಲಿ first one observation, most of the alpha particles passed the gold foil undeflected. Next, a small fraction of alpha particles was deflected by small angle. ಅಂದ್ರೆ ಇಲ್ಲೇನ್ ಡಿಫ್ಲೆಕ್ಟ್ ಆಗ್ತಾ ಇದೆ ಅಲ್ಲ, ಕೆಲವೊಂದು ಪಾರ್ಟಿಕಲ್ಸ್ ಸ್ಮಾಲ್ ಆಂಗಲ್ ಅಲ್ಲಿ ಡಿಫ್ಲೆಕ್ಟ್ ಆಗ್ತಾ ಇದೆ ಅಥವಾ ಸ್ಕ್ಯಾಟರ್ ಆಗ್ತಾ ಇದೆ. ನೆಕ್ಸ್ಟ್ ಥರ್ಡ್ ಒನ್, ಎ ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ ಬೌನ್ಸ್ ಬ್ಯಾಕ್. ನಾನು ಇದು ಏನ್ ಹೇಳಿದ್ನಲ್ಲ, at 180 degree. That is why deflected by nearly 180 degree. These are the observation taken by the Rutherford's alpha ray scattering experiment. ಇವ್ರೇನ್ ಕನ್ಸಿಡರ್ ಮಾಡ್ತಾರಪ್ಪ? ಒಂದು ಗೋಲ್ಡ್ ಫಾಯಿಲ್ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್. ಆಲ್ಫಾ ಪಾರ್ಟಿಕಲ್ ಅಂದ್ರೆ ಏನ್ ಇರ್ತದೆ? ಅಲ್ಲಿ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಈ ಪಾರ್ಟಿಕಲ್ಸ್ ನ ಲೆಡ್ ಪ್ಲೇಟ್ ಮುಖಾಂತರ, ಅದ್ರ ಮುಖಾಂತರ ಪಾಸ್ ಮಾಡ್ತಾರೆ. ಪಾಸ್ ಮಾಡಿದಾಗ ಈ ಆಲ್ಫಾ ಪಾರ್ಟಿಕಲ್ ಯಾವ್ದ್ರ ಮೇಲೆ ಬೀಳುತ್ತೆ? ಗೋಲ್ಡ್ ಫಾಯಿಲ್ ಮೇಲೆ ಬೀಳುತ್ತೆ.
ಬಿದ್ದ ತಕ್ಷಣನೇ ಕೆಲವೊಂದು ಸ್ಮಾಲ್ ಆಂಗಲ್ ಅಲ್ಲಿ ಡಿಫ್ಲೆಕ್ಟ್ ಆಗ್ತವೆ ಅಥವಾ ಸ್ಕ್ಯಾಟರ್ ಆಗುತ್ತೆ, ಕೆಲವೊಂದು ಡಿಫ್ಲೆಕ್ಟೇ ಆಗಲ್ಲ, ಏನ್ ಬಂದಿರ್ತಾರೆ ಹಂಗೆ ಸ್ಟ್ರೈಟ್ ಆಗಿ ಹೋಗ್ತಾ ಇರುತ್ತೆ. ಕೆಲವೊಂದು ಲಾರ್ಜ್ ಸ್ಕ್ಯಾಟರಿಂಗ್ ಅಥವಾ ಲಾರ್ಜ್ ಡಿಫ್ಲೆಕ್ಷನ್ ಆಗುತ್ತೆ. ಇನ್ನು ಕೆಲವು ಪಾರ್ಟಿಕಲ್ಸ್ ಬೌನ್ಸ್ ಬ್ಯಾಕ್ ಅಟ್ ಸರ್ಟೈನ್ ಪೊಸಿಷನ್ ಅಟ್ ಆಂಗಲ್ 180 degree. Based on these observation, he conclude. ಓಕೆ, ಇಲ್ಲಿ ನೋಡಿ, ಇಲ್ಲಿ ZnS ಜಿಂಕ್ ಸಲ್ಫೈಡ್ ಫ್ಲೋರಸೆಂಟ್ ಮಟೀರಿಯಲ್ ಅಂತ ಹೇಳಿದೀನಿ. ಇದನ್ನ ನಾನು ಅದೇ ಲಾಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೊಂಡಿದ್ವಿ. ಏನಕ್ಕೆ ಯೂಸ್ ಮಾಡ್ತೀವಿ? ಈ ಪಾರ್ಟಿಕಲ್ಸ್ ಇದ್ರ ಮೇಲೆ ಬಿದ್ದಾಗ ಇಲ್ಲಿ ಸ್ಪಾಟ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಇದು ದಿಸ್ ಒನ್ ವಿ ಕಾಲ್ಡ್ ಆಸ್ ಅನ್ ಫ್ಲೋರಸೆಂಟ್ ಅಥವಾ ಫಾಸ್ಫೋರಸೆಂಟ್ ಮಟೀರಿಯಲ್ ಕೋಟೆಡ್ ಆನ್ ದಿಸ್ ಸರ್ಫೇಸ್. ಓಕೆ, ಇದನ್ನ ಅದರ್ವೈಸ್ ಇದನ್ನ ಫೋಟೋಗ್ರಾಫಿಕ್ ಪ್ಲೇಟ್ ಅಂತ ನಾದ್ರೂ ಕರಿತೀವಿ. ಏನಂತ ಕರಿತೀವ್ರಿ? ಫೋಟೋಗ್ರಾಫಿಕ್ ಪ್ಲೇಟ್. ಫೋಟೋಗ್ರಾಫಿಕ್ ಪ್ಲೇಟ್ ಅಂತ ನಾದ್ರೂ ಕರಿತೀವಿ. ಇದನ್ನ ಯಾವ್ದನ್ನ ಯೂಸ್ ಮಾಡಿರೋದು? ಜಿಂಕ್ ಸಲ್ಫೈಡ್ ಫ್ಲೋರಸೆಂಟ್ ಮಟೀರಿಯಲ್. ಓಕೆ ಓಕೆ ಗೋಲ್ಡ್ ಪ್ಲೇಟ್ ಫಾರ್ಮ್ ಆಗಿದೆ ಅಂದ್ರೆ ಯಾವ ರೀತಿ ಫಾರ್ಮ್ ಆಗಿದೆ? ಅದರಲ್ಲೆಲ್ಲ ಆಟಮ್ಗಳು ಜಾಯಿನ್ ಆಗಿ ಫಾರ್ಮೇಶನ್ ಆಗಿದೆಯಪ್ಪ, ಒಂದು ಪ್ಲೇಟ್ ಫಾರ್ಮೇಶನ್ ಆಗಿದೆ. ಹೌದಾ? ಆಟಮ್ಗಳು ಏನಾಗ್ತಾ ಇದೆ? ಜಾಯಿನ್ ಆಗ್ತಾ ಇದೆ. ಈ ತರ ಜಾಯಿನ್ ಆಗಿದೆ. ಓಕೆ, ಈ ತರ ಜಾಯಿನ್ ಆಗಿದೆ, ಒಂದು ಪ್ಲೇಟ್ ಫಾರ್ಮೇಶನ್ ಆಗಿದೆ. ಇಲ್ಲಿ ಆಲ್ಫಾ ಪಾರ್ಟಿಕಲ್ಸ್ ನ ಏನ್ ಮಾಡ್ತಾ ಇದಾರೆ? ಪಾಸ್ ಮಾಡ್ತಾರೆ. ಅಂದ್ರೆ ಆಲ್ಫಾ ಪಾರ್ಟಿಕಲ್ ಯಾವ ಚಾರ್ಜ್ ಇದೆ? ಪಾಸಿಟಿವ್ ಚಾರ್ಜ್ ಇದೆ. ಆಲ್ಫಾ ಪಾರ್ಟಿಕಲ್. ಈ ಪಾರ್ಟಿಕಲ್ ನ ಏನಕ್ಕೆ ಪಾಸ್ ಮಾಡ್ತಾರೆ ಅಂದ್ರೆ, ಆಟಮ್ ಅಲ್ಲಿ ಅವ್ರು ಏನ್ ಅನ್ಕೊಂಡ್ರು, ಆಟಮ್ ಅಲ್ಲಿ ಏನಿದೆ? ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಕೂಡ ಇದೆ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಕೂಡ ಇದೆ. ಹೌದಾ? ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಎಲ್ಲಿ ಅರೇಂಜ್ ಆಗಿದೆ, ಯಾವ ಪ್ಲೇಸ್ ಅಲ್ಲಿ ಇದೆ ಅನ್ನೋದನ್ನ ಚೆಕ್ ಮಾಡ್ಬೇಕು. ಈಗ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ನಾನು ಬಿಡ್ತಾ ಇದ್ದೀನಿ ಅಂದ್ರೆ, ಈ ಆಟಮ್ ಅಲ್ಲಿ ಏನಾದ್ರು ಪಾಸಿಟಿವ್ ಚಾರ್ಜ್ ಇತ್ತು ಅಂದ್ರೆ ಅವೆರಡೂ ಕೂಡ ಏನಾಗುತ್ತೆ? ಸೇಮ್ ಚಾರ್ಜ್ ರಿಪಲ್. ಯಾವ ಪ್ಲೇಸ್ ಅಲ್ಲಿ ರಿಪಲ್ ಆಗುತ್ತೆ ಅನ್ನೋದನ್ನ ಕಂಡಿಡ್ಕೊಳ್ಳೋಕೋಸ್ಕರ ಏನ್ ಮಾಡಿದ್ರು? ಈ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಿದ್ರು. ದೀಸ್ ಆಲ್ಫಾ ಪಾರ್ಟಿಕಲ್ ಪಾಸ್ಡ್ ಎಲ್ಲಿ ಪಾಸ್ ಆಗ್ತಾ ಇದೆ? ಕೆಲವೊಂದು ಪ್ಲೇಸ್ ಅಲ್ಲಿ ಪಾಸ್ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಏನು ಕೂಡ ಇಲ್ಲ, ಇಲ್ಲಿ ಪ್ರೋಟಾನ್ಸ್ ಇಲ್ಲ. ಕೆಲವೊಂದ್ ಕಡೆ ಮಾತ್ರ ಏನಾಗ್ತಾ ಇದೆ? ಡಿಫ್ಲೆಕ್ಟ್ ಆಗ್ತಾ ಇದೆ. ಅಂದ್ರೆ ಈ ಪಾಸಿಟಿವ್ ಚಾರ್ಜ್ ನಿಯರ್ ಬಂದಾಗ, ಅಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ಏನಿದೆ? ಪ್ರೋಟಾನ್ ಇದೆ. ಈಗ ಗೊತ್ತಾಗಿದೆ, ಮುಂಚೆ ಗೊತ್ತಿರ್ಲಿಲ್ಲ. ಇಲ್ಲಿ ಪಾಸಿಟಿವ್ ಚಾರ್ಜ್ ಇಲ್ಲಿ ಇರೋದ್ರಿಂದ ಪಕ್ಕ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ಡಿಫ್ಲೆಕ್ಷನ್ ಆಗ್ತಿದೆ. ಎಕ್ಸಾಕ್ಟ್ಲಿ ಬೌನ್ಸ್ ಬ್ಯಾಕ್ ಅಟ್ 180 ಡಿಗ್ರಿ. 180 ಡಿಗ್ರಿನಲ್ಲಿ ಯಾವಾಗ ಬೌನ್ಸ್ ಆಗುತ್ತೆ ಅಥವಾ ರಿಪಲ್ ಆಗುತ್ತೆ? ಎಕ್ಸಾಕ್ಟ್ಲಿ ಅಂದ್ರೆ ಆ ಪೊಸಿಷನ್ ಅಲ್ಲಿ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಏನಾಗಿದೆ? ಸೆಟಪ್ ಆಗಿದೆ. ಅಲ್ಲಿ ಎಕ್ಸಾಕ್ಟ್ಲಿ 180 ಡಿಗ್ರಿಗೆ ಏನಾಗ್ತಾ ಇದೆ? ಬೌನ್ಸ್ ಆಗ್ತಾ ಇದೆ. ಅಂದ್ರೆ ಇದ್ರ ನಿಯರ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಇದ್ರಲ್ಲ ಇರ್ತಕ್ಕಂಥ ಆಟಮ್ ಅಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಗೆ ನಿಯರ್ ಬಂದಾಗ ಡಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಲಾರ್ಜ್ ಆಂಗಲ್, ಸ್ಮಾಲ್ ಆಂಗಲ್ ಡಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಎಕ್ಸಾಕ್ಟ್ಲಿ 180 ಡಿಗ್ರಿ ಯಾವಾಗ ಆಗುತ್ತೆ? ಎಕ್ಸಾಕ್ಟ್ಲಿ ಸ್ಟ್ರೈಟ್ ಲೈನ್ ಅಲ್ಲಿ, ಅಂದ್ರೆ ಯಾವ ಪೊಸಿಷನ್ ಅಲ್ಲಿ ಇದೆಯೋ ಆ ಪೊಸಿಷನ್ ಗೆ ಆಲ್ಫಾ ಪಾರ್ಟಿಕಲ್ ರೀಚ್ ಆದಾಗ 180 ಡಿಗ್ರಿ ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ಆಗ ಯಾವ ಸ್ಪೇಸ್ ಅಲ್ಲಿ ಇದೆ ಅಂತ ಈಸಿಯಾಗಿ ಅವರು ಫೈಂಡ್ ಔಟ್ ಮಾಡಬಹುದು. Positively charged particle present in an atom. At where it is present, in which place positively charged particle present? Find out by this experiment.